ಹಾಯ್ ಫ್ರೆಂಡ್ಸ್, ನಿನ್ನೆ ದಿನ 3 ಪಂದ್ಯಗಳ ಬಗ್ಗೆ ಹೇಳಬೇಕಂದ್ರೆ ಮೊದಲನೇದಾಗಿ ನಮ್ಮ ಕರ್ನಾಟಕ ತಂಡ ಉತ್ತರಾಖಂಡ ವಿರುದ್ಧ 2ನೇ ದಿನದಂತ್ಯಕ್ಕೆ 686 ರನ್ಗಳ ಬೃಹತ್ ಮೊತ್ತ ದಾಖಲಿಸುತ್ತದೆ. ಪಡಿಕ್ಕಲ್ ಅವರು ದ್ವಿಶತಕ 232 ರನ್ ಹೊಡೆದು ಔಟ್ ಆಗ್ತಾರೆ. ರವಿಚಂದ್ರನ್ ಅವರು 121 ಅಜೇಯವಾಗಿ ಉಳಿತಾರೆ. ವಿಕೆಟ್ ಕೀಪರ್ ಕೃಷ್ಣ ಹಾಗೂ ಕರುಣ್ ನಾಯರ್ ಅವರು ತಲಾ 60 ರನ್ ಹೊಡಿತಾರೆ. ಪಾಟೀಲ್ ಅವರು 35 ರನ್ ಅಜೇಯವಾಗಿ ಉಳಿತಾರೆ. ಮೂರನೇ ದಿನ ಕರ್ನಾಟಕದವರು ಬ್ಯಾಟಿಂಗ್ ಪ್ರಾರಂಭ ಮಾಡಿದ್ದಾರೆ. ಲೀಡ್ ಪಡೆದರೆ ಸಾಕು, ಫೈನಲ್ ಹೋಗ್ತಾರೆ. ಫೈನಲ್ ಅಂತೂ ಕನ್ಫರ್ಮ್ ಅನ್ನೋದು ಹೇಳ್ತಾ, ಇನ್ನು ನಾಳೆ ಒಂದಿನ ಬ್ಯಾಲೆನ್ಸ್ ಇದೆ ಆಟ. ಅದು ಬಿಟ್ಟರೆ ಇಂಗ್ಲೆಂಡು ಮತ್ತು ಇಟಲಿ ತಂಡಗಳ ನಡುವೆ ತೀವ್ರ ಪೈಪೋಟಿಯಿಂದ ಪಂದ್ಯ ನಡೀತು. ಇಂಗ್ಲೆಂಡ್ ಅವರು ಮೊದಲು ಬ್ಯಾಟಿಂಗ್ ಮಾಡಿ ವಿಲ್ ಜಾಕ್ಸ್, ನಮ್ಮ RCB ಪ್ಲೇಯರ್ ಅವರು ಕೇವಲ 22 ಬಾಲಲ್ಲಿ ಬಿರುಸಿನ 53 ರನ್ ಹೊಡೆದು 4 ಸಿಕ್ಸು 3 4 ಹೊಡೆದು ಇಂಗ್ಲೆಂಡಿನ ಬೃಹತ್ ಮೊತ್ತಕ್ಕೆ ಕಾರಣರಾಗ್ತಾರೆ. ಗೆಲುವಿಗೆ ಇವರೇ ಕಾರಣ ಆಗ್ತಾರೆ. ಯಾಕಂದರೆ ಇವರು ಇಟಲಿ ಅವರು 178 ರನ್ಗೆ ಆಲ್ಔಟ್ ಆಗ್ತಾರೆ. ಕೇವಲ 24 ರನ್ಗಳಿಂದ ಸೋಲ್ತಾರೆ. ಅವ್ರ ಬಳಿ ಮನಹತಿ ಅವರು 60 ರನ್ನು, 6 ಸಿಕ್ಸು 4 4, ಕೇವಲ 25 ಬಾಲಲ್ಲಿ ಅಷ್ಟೊಂದು ವೇಗವಾಗಿ ಬ್ಯಾಟಿಂಗ್ ಮಾಡಿರ್ತಾರೆ. ಇಂಗ್ಲೆಂಡ್ ಪರವಾಗಿ ಒಬ್ಬರು ವಿಲ್ ಜಾಕ್ಸ್ ಹಾಫ್ ಸೆಂಚುರಿ, ಇವರು ಇಟಲಿ ಪರವಾಗಿ ಇವರು ಹಾಫ್ ಸೆಂಚುರಿ. ಆಮೇಲೆ ಇನ್ನೊಬ್ಬರು ಸ್ಟಿಬರ್ಟನ್ ಅವರು ಆಲ್ರೌಂಡ್ ಪರ್ಫಾರ್ಮೆನ್ಸ್, 2 ವಿಕೆಟು 45 ರನ್ನು, 23 ಬಾಲು, 5 ಸಿಕ್ಸು 4 4 ಹೊಡಿತಾರೆ. ಇಂಗ್ಲೆಂಡ್ ಪರವಾಗಿ ಕರ್ರನ್ನು ಓವರ್ಟನ್ನು 2 ವಿಕೆಟ್ ಪಡಿತಾರೆ. ಹೀಗಾಗಿ ಇಂಗ್ಲೆಂಡ್ ಅವರು ಮೊದಲ ಪಂದ್ಯದಲ್ಲಿ ನೇಪಾಳ ವಿರುದ್ಧ ಕೊನೆಯ ಬಾಲಲ್ಲಿ ಗೆದ್ದಿದ್ರು. ಇಂಗ್ಲೆಂಡ್ ಅವರು ಯಾಕೋ ಈ ಸಾರಿ ಕಷ್ಟಪಡ್ತಾ ಇದ್ರು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ T20 ಈ ವಿಶ್ವಕಪ್ನಲ್ಲಿ. ಅದು ಬಿಟ್ಟರೆ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ವಿರುದ್ಧ ಒಂದು ಅದ್ಭುತ ಪಂದ್ಯ ನಡೀತು. ಆಸ್ಟ್ರೇಲಿಯಾದವರು ಮೊದಲು ಬ್ಯಾಟಿಂಗ್ ಮಾಡಿ ಮೊದಲೇ ಬಾರಿಗೆ ಮಾರ್ಷ್ ಅವರು ನಾಯಕ ಓಪನಿಂಗ್ ಆಗಿ ಒಳ್ಳೆಯ ಪಾರ್ಟ್ನರ್ ನೀಡ್ತಾರೆ. ಪವರ್ ಪ್ಲೇಯಲ್ಲಿ 6 ಓವರ್ಗೆ 70 ರನ್ನು ವಿತೌಟ್ ವಿಕೆಟು, 10 ಓವರ್ಗೆ 104 ರನ್ನು, 1 ವಿಕೆಟು, ಈ ಥರ ಇದ್ದದ್ದು ಕೊನೆ 10 ಓವರಲ್ಲಿ ಕೇವಲ 77 ರನ್ನಿಗೆ 10 ವಿಕೆಟ್ ಆಲ್ಔಟ್ ಆಗ್ತಾರೆ. ಇದು ಇಬ್ಬರು 50 ಹೊಡಿತಾರೆ ಹೆಡ್ಡು. ಆಮೇಲೆ ಒಂದು ವರ್ಷದ ನಂತರ T20ಯಲ್ಲಿ ಹೆಡ್ ಮೊದಲ ಅರ್ಧ ಶತಕ ದಾಖಲಿಸ್ತಾರೆ. ಮಾರ್ಷ್ ಅವರು 54 ರನ್ ಹೊಡಿತಾರೆ. ಇಬ್ಬರು 28 27 ಬಾಲ್ ಆಡ್ತಾರೆ ಅಷ್ಟೇ. ಮಿಕ್ಕವರೆಲ್ಲ ಫೇಲ್ ಆಗ್ತಾರೆ. ಇನ್ನೊಂದು ನಿಶಾಂಕ್ ಅವರು ಅದ್ಭುತ ಕ್ಯಾಚ್ ಹಿಡಿತಾರೆ, ಮ್ಯಾಕ್ಸ್ವೆಲ್ ಅವ್ರದ್ದು. ಇದು ಒಂದು ಕೂಡ ಅವರು ನಿಶಾಂಕ್ ಅವರು 52 ಬಾಲಲ್ಲಿ ಅಜೇಯ 100 ರನ್ ಹೊಡೆದು ಈ T20 ವಿಶ್ವಕಪ್ನಲ್ಲಿ ಮೊದಲ ಬಾರಿ ಶತಕವನ್ನು ಬಾರಿಸಿದ ಬ್ಯಾಟ್ಸ್ಮನ್. ಆದರೂ ಕೂಡ ಅವ್ರ 100 ಎಷ್ಟು ಇಂಪಾರ್ಟೆಂಟು, ಅವ್ರ ಕ್ಯಾಚು ಅಷ್ಟು ಅದ್ಭುತವಾಗಿ ಕ್ಯಾಚ್ ಹಿಡಿತಾರೆ. ಅದು ಬಿಟ್ಟರೆ ಶ್ರೀಲಂಕಾ ಪರವಾಗಿ ಕುಶಾಲ್ ಮೆಂಡಿಸ್ ಅವರು 51 ರನ್ನು 37 ಬಾಲಲ್ಲಿ ಅವ್ರದ್ದು ಒಂದು ಉತ್ತಮ ಕೊಡುಗೆ. ರತ್ನ ನಾಯ್ಕೆ ಅವರು 28 ಅಜೇಯವಾಗಿ ಉಳಿತಾರೆ.